ರೈತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರದ ಸಾಧನೆಗಾಗಿ ಸಮಾವೇಶ. ಮೂಡ ಹಗರಣದಲ್ಲಿ ಲಕ್ಷಾಂತರ ಮೋಸ. ಸತಾಯಿಸುತ್ತಿರುವ ಸಾಧನಾ ಸಮಾವೇಶವೇ ಇದು. ರೈತರಿಗೆ ಆತ್ಮಹತ್ಯೆ ಭಾಗ್ಯ ಕೊಟ್ಟಂತ ರಾಜ್ಯ ಸರ್ಕಾರದ ಸಾಧನೆಯೇ ಇದು. ನೀರು ಕೇಳಿದರೆ ಸಾಧನೆಯೇ ಇದು. ನಿಷ್ಠಾವಂತರಿಗೆ ನೀರಿನ ಭಾಗ್ಯ ಕೊಟ್ಟಂತ ರಾಜ್ಯ ಸರ್ಕಾರದ ಸಾಧನೆಯೇ ಇದು. ಕರ್ನಾಟಕವನ್ನು ಉಡ್ತಾ ಮುಖ್ಯಮಂತ್ರಿಗಳ ಪರಮಾಪ್ತ ಮರಿಗೌಡನ 100 ಕೋಟಿ ಆಸ್ತಿ ಸೀಜಾಗಿದ್ದಕ್ಕಾಗಿ ಸಮಾವೇಶ. ಎಸ್ಕಾಂಗಳನ್ನು ಮುಗಿಸಿ ಗುಂಡಾಂತರ ಮಾಡಿದ್ದ ಸಾಧನೆಗಾಗಿ ಸಮಾವೇಶ. ಸಿಬಿಐ ತನಿಖೆಯನ್ನು ಎದುರಿಸುತ್ತಿರುವ ಕಾಂಟ್ರಾಕ್ಟ್ ಏಜೆನ್ಸಿಗೆ 10,000 ಕೋಟಿ ಕೊಟ್ಟದ್ದಕ್ಕಾಗಿ ಸಮಾವೇಶ. ಪಿಂಚಣಿ ನೀಡಿದ್ದಕ್ಕಾಗಿ ಸಮಾವೇಶ. ಗೃಹಲಕ್ಷ್ಮಿ ಹಣವನ್ನು ನುಂಗಿ ನೀರು ಕುಡಿದ ಯೋಜನೆಗ ಸಮಾವೇಶ. ಕಾಲೆ ಕಾಂಗ್ರೆಸ್ ಜಾಲಿ ಜಾಲಿ ಖಜಾನೆ ಖಾಲಿ. ಖಜಾನೆ ಖಾಲಿ ಖಾಲಿ. ಖಜಾನೆ ಖಾಲಿ ಖಾಲಿ. ಖಜಾನೆ ಖಾಲಿ ಖಾಲಿ. ಖಜಾನೆ ಖಾಲಿ ಖಾಲಿ. ರಾಜ್ಯ ಸರ್ಕಾರ ಇವತ್ತು ತಾನೇನೋ ಕಡಿದು ಕಟ್ಟೆ ಹಾಕಿದ್ದೀನಿ ಅಂತೇಳಿ 3 ವರ್ಷದ ಸಾಧನಾ ಸಮಾವೇಶವನ್ನು ಇವತ್ತು ತುಮಕೂರಲ್ಲಿ ಮಾಡ್ತಾ ಇದೆ. ಕಳೆದ ಬಾರಿ ಸಾಧನಾ ಸಮಾವೇಶಕ್ಕೆ ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು 20 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಈ ಬಾರಿ 12 ಕೋಟಿ ರೂಪಾಯಿನ ಕನ್ನಡಿಗರ ತೆರಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ? ರೈತರ ಆತ್ಮಹತ್ಯೆ ತಡೆಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. 2.5 ಲಕ್ಷಕ್ಕೂ ಹೆಚ್ಚು ಕೆಲಸಗಳು ರಾಜ್ಯ ಸರ್ಕಾರದ ಬಳಿ ಖಾಲಿ ಇದ್ದರೂ ಕೂಡ ನಿರುದ್ಯೋಗಿಗಳಿಗೆ ಕೆಲಸ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಗಳ ಒಂದು ಹಬ್ಬಕ್ಕೆ ಪರಿವರ್ತನೆ ಆಗಿದೆ. ರಾಜ್ಯದಲ್ಲಿ ಅಕ್ರಮ ವಲಸಿಗರ ವಲಸೆ ಯಥೇಚ್ಛವಾಗಿ ಇವತ್ತು ನಡೀತಾ ಇದೆ.
ಮತ್ತು ಏನು ಮಹಿಳಾ ಸುರಕ್ಷತೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಣ್ಣಗಾಗಿದೆ. ರಸ್ತೆ ಗುಂಡೆ ಮುಚ್ಚಕ್ಕೂ ಕೂಡ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಇಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಇವತ್ತು ಮರಿಗೌಡರು ಸಿದ್ದರಾಮಯ್ಯನವರ ಪರಮಾಪ್ತರು ಅವ್ರದ್ದು ಕೂಡ 100 ಕೋಟಿಯಷ್ಟು ಇಡಿ ಆಸ್ತಿ ಜಪ್ತಿ ಮಾಡಿದೆ. ಆ ಒಂದು ಖುಷಿಗೆ ನೀವು ಸಾಧನಾ ಸಮಾವೇಶ ಮಾಡ್ತಾ ಇರೋದು. ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು ಈ ರೀತಿ ಪೋಲ್ ಮಾಡ್ತಕ್ಕಂಥದ್ದು ಇವತ್ತು ತಪ್ಪು. ಹಾಗಾಗಿ ಯಾವ ಸಾಧನೆಗೋಸ್ಕರ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತೇಳಿ ಒಂದು ವಿಭಿನ್ನವಾದ ವಿಶೇಷವಾದ ಚಳುವಳಿಯನ್ನು ಇವತ್ತು ಮಂಡ್ಯದಲ್ಲಿ ಟಮಟೆಯ ಬಡಿಯೋದ್ರ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾದ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಂತಂದರೆ ಇವತ್ತು 8 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದೆ. ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಸಾಲದ ಹೊರೆ ಜಾಸ್ತಿ ಆಗಿದೆ. ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಸಂಕಷ್ಟದ ಸಮಯದಲ್ಲಿ ಈ ಸಾಧನಾ ಸಮಾವೇಶ ಬೇಕಿತ್ತ? ಏನು ಕಟ್ಟೆ ಹಾಕಿದಿರಿ? ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಾಧನಾ ಸಮಾವೇಶ ಮಾಡ್ತಾಯಿದ್ರಿ ಅಂತೇಳಿ ಒಂದು ಕುಹುಕು ಚಳುವಳಿಯನ್ನು ಮಂಡ್ಯದಲ್ಲಿ ಮಾಡಿದ್ವಿ.